ರಿಲೀಸ್ ಮಾಡೋದು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಅವತ್ತುವರೆಗೂ ನಮ್ಮ ಛಾಯಾ ಸಿನಿಮಾ ಯಾರಿಗೂ ಅಂತ ಗೊತ್ತಿರಲಿಲ್ಲ. ಆ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಛಾಯಾ ಸಿನಿಮಾ ಈ ಮಟ್ಟಕ್ಕಿದೆ ಅಂತೇಳಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಈ ಸಪೋರ್ಟ್ ನನಗೆ ರಿಲೀಸ್ ಆಗಿ ನನ್ನ ಸಿನಿಮಾ ಚೆನ್ನಾಗಿ ಹೋಗೋ ತನಕ ಇರುತ್ತೆ ಅಂತ ಕೇಳ್ಕೊತೀನಿ ಸರ್. ಸಿನಿಮಾ ಬಗ್ಗೆ ಹೇಳಿ. ಸರ್ ಛಾಯಾ ಒಂದು ಫ್ರೆಂಡ್ಗಳು ಮಧ್ಯೆ ನಡೆಯುವಂಥದ್ದು, ಅಂದರೆ 4 ಜನ ಇಂಜಿನಿಯರ್ ಮಧ್ಯೆ ನಡೆಯುವಂಥದ್ದು. ಒಂದು ರೂಮ್ನಲ್ಲಿ ಏನು ಅವರು 4 ಜನ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಹೀರೋ ಮದುವೆಯಾಗಿ ಬಂದಮೇಲೆ ಅಲ್ಲಿ ಏನೇನು ಬೇರೆ ಥರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ. ಆ ಘಟನೆಗಳಿಗೆ ಮೂಲ ಕಾರಣಗಳೇನಂತ ಹುಡ್ಕೊಂಡು ಹೋದಾಗ ಹೋಗುತ್ತೆ ಸರ್ ಛಾಯಾ ಸಿನಿಮಾ. ಸರ್ ಆರ್ ಬೇಸ್ ಸರ್, ಆರ್ ಬೇಸ್ ಇದೆ. ಆರ್ ಬೇಸ್ ಮಾಡಿ ಆರ್ ಮೂವಿ ಅಲ್ಲ ಸರ್. ನೀವು ಎಷ್ಟು ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀರಿ ಸರ್? ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ ಸರ್. ನನ್ನ ಇಂಡಸ್ಟ್ರಿ ಬಂದು 26 ವರ್ಷ ಆಯ್ತು ಸರ್. ನನ್ನ ಸಿನಿಮಾ ಫಸ್ಟು ನಾನು ಉಪೇಂದ್ರ ಸರ್ ಜೊತೆ ಫಸ್ಟು ಮಾರಿಕಣ್ಣು ರಿಮೇಕ್ ಹಂಗೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದು. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್. ಈಗ ಹೆಚ್ಚು ಕಡಿಮೆ ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫಿ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಹೆಚ್ಚು ಕಡಿಮೆ 600ರಿಂದ 700 ಸಿನಿಮಾ ಮಾಡಿದ್ದೀನಿ ಸರ್. ಫಸ್ಟ್ ಕಾಪಿ ರೆಡಿಯಾಗಿ ಎಷ್ಟು ವರ್ಷ ಆಯ್ತು ಸರ್? ಯಾರು ಸರ್? ಫಸ್ಟ್ ಕಾಪಿ ರೆಡಿಯಾಗಿ ಲಾಸ್ಟ್ ಇಯರ್ ಸರ್, 22 ಅಲ್ಲಿ ಸೆನ್ಸರ್ ಆಗಿದೆ ಸರ್. ತುಂಬ ಲೇಟ್ ಮಾಡಿದ್ರಿ. ಹೌದು ಸರ್, ಖಂಡಿತವಾಗ್ಲು ಸರ್. ಕೊರಿಯೋಗ್ರಾಫರ್ಸ್ ಎಲ್ಲ ಮ್ಯೂಸಿಕಲ್ ವೇವ್ಲೆಂತ್ ಸಿನಿಮಾಗಳು ಮಾಡೋದು ಇಷ್ಟಪಡ್ತಾರೆ. ನೀವು ನೋಡಿದ್ರೆ ಒಂಥರ ಹಾರಾಟ ಚಿತ್ರ ಏನೋ ಒಂದು ಇಟ್ಕೊಂಡು ಹೋಗಿದ್ರಲ್ಲ, ಯಾಕೆ? ನೋಡೋಣ ಸರ್, ಬೇರೆ ಥರನೇ ಮಾಡೋಣ ಅಂತ ಅನಿಸ್ತು. ನೋಡೋಣ, ಎಲ್ಲ ಇಸ್ ಮಾಡ್ತಾ ಇರ್ತಾರೆ. ಡಾನ್ಸ್ ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇರೋದು. ಡಾನ್ಸರ್ಸ್ ಲೈಫ್ ಇರ್ಬೋದು ಅಥವಾ ಇನ್ನೊಂದು ಆ ಥರ ಹೋಗ್ತಾರೆ. ಡಾನ್ಸ್ ಮಾಸ್ಟರ್ ಮಾಡ್ತಾರೆ ಹೆಚ್ಚು ಕಡಿಮೆ ಅದೇ ಹೋಲುತ್ತೆ ಅಂತಾರೆ. ಅದಕ್ಕೆ ಏನು ಸ್ವಲ್ಪ ಬೇರೆ ಥರ ಹೋಗೋಣ ಅಂತ, ಇನ್ನೇನು ಬೇರೆ ಎಕ್ಸ್ಪೀರಿಯೆಂಟ್ ಥರ ಏನು ಟ್ರೈ ಮಾಡೋಣ ಅಂತ. ಸೆನ್ಸರ್ ಆಯ್ತಾ? ಆಗಿದೆ ಸರ್, ಸೆನ್ಸರ್ ಆಗಿದೆ. ಯು ಎ ಸಿಕ್ಕಿದೆ ಸರ್. ಯು ಎ ಸ್ವಲ್ಪ ಹಾರರ್ ಇದೆ ಸರ್, ಅದು ಸ್ವಲ್ಪ ಹಾರರ್ ಇದೆ. ಅದರಿಂದ ರಿಲೀಸ್ ಪ್ಲಾನ್ ಎಲ್ಲ ಹೇಗೆ ಮಾಡ್ಕೊಂಡು ಸರ್? ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಡಿಸ್ಟ್ರಿಬ್ಯೂಟರ್ ಮಾತುಕತೆ ಆಗಿದೆ ಸರ್. ಮರುಸ್ವಾಮಿ ಅಂತೇಳಿ ಮಾತುಕತೆ ಎಲ್ಲ ಆಗಿದೆ. ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಫಿನಿಶ್ ಮಾಡ್ಕೊಂಡು ನಮ್ಮ ಸಿರಿ ಮ್ಯೂಸಿಕ್ ಮುಖಾಂತರದಿಂದ ಎಲ್ಲ ಸ್ವಲ್ಪ ಸಾಂಗೋಪಸಾಂಗವಾಗಿ ನಡೀತಾ ಇದೆ ಸರ್. ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ಜಗ್ಗು ಮಾಸ್ಟರು. ಸೊ ನನ್ನ ಎಲ್ಲ ಸಿನಿಮಾಗಳಲ್ಲಿ ಅವ್ರ ಕೊರಿಯೋಗ್ರಾಫಿ ಇದ್ದೇ ಇರುತ್ತೆ. ಸೊ ತುಂಬ ಕಷ್ಟಪಟ್ಟು ಒಂದು ಸಿನಿಮಾನ ಇಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರಾದ ನಂದ ಮೇಡಮ್ಗೆ ನನ್ನ ತುಂಬ ಹೃದಯದ ನಾನು ನಿರ್ಮಾಪಕರ ಬಗ್ಗೆ ಹೇಳೋದು ಬರ್ಪಟ್ಟೆ ಸರ್, ದಯವಿಟ್ಟು ಕ್ಷಮಿಸಬೇಕು ಮೇಡಮ್. ಆಯಿತು, ಯಾಕಂದರೆ ಇದೆಲ್ಲ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ನಮ್ಮ ನಂದಾ ಮೇಡಮ್ ಅವರ ಸಪೋರ್ಟಿಂದನೇ ಈ ಸಿನಿಮಾ ಆಗಿರೋದು. ಅದಕ್ಕೆ ನಾನು 100ಕ್ಕೆ 100ರಷ್ಟು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೊಬ್ಬರು ನಾನು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಈ ಸಿನಿಮಾ ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸರ್. ಇದು ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ ಮೇಡಮ್ ಕೊಟ್ಟಾಗ. ಆದ್ದರಿಂದ ಅವ್ರ ಸಪೋರ್ಟಿಂದನೇ ಸರ್ ಇವತ್ತೇನು ಛಾಯಾ ಸಿನಿಮಾ ಆಗಿದೆ ಅದು ನನಗಿನ್ನ ಹೆಚ್ಚಾಗಿ ಆ ಸಿನಿಮಾ ಇವತ್ತು ರಿಲೀಸ್ ಆಗ್ತಾಯಿದೆ ಅಂದರೆ ಆ ಗೌರವ ಅವ್ರಿಗೆ ಸಲ್ಬೇಕು ಸರ್. ಅದು ನಂದಾ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಯಾಕೆಂದರೆ ಒಬ್ಬ ನಿರ್ಮಾಪಕರಿದ್ರೇ ನಮ್ಮಂಥ ಕಲಾವಿದರು ಬಿಂಬಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈ ಛಾಯಾಚಿತ್ರದಲ್ಲಿ 4 ಗೀತೆಗಳಿದೆ. 4 ಗೀತೆಗಳು ನಾನೇ ರಚನೆ ಮಾಡಿದ್ದೀನಿ. ಹಾಗೆ 4 ಸಾಂಗ್ಗಳು ನಾನೇ ಕಂಪೋಸ್ ಮಾಡಿದ್ದೀನಿ. ಇಷ್ಟೊತ್ತು ನೀವು ಸಾಂಗ್ಸ್ ಎಲ್ಲ ನೋಡಿದ್ರಿ, ತುಂಬ ಚೆನ್ನಾಗಿದೆ. ಸಿರಿ ಸಂಸ್ಥೆಯಲ್ಲಿ ಈ ಗೀತೆಗಳು ರಿಲೀಸ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರಲ್ಲಿ ಒಂದು ಮತ್ತಲ್ಲಿ ಅನ್ನೋ ಒಂದು ಸಾಂಗು ತುಂಬ ವೈರಲ್ ಆಗಿದೆ. ನಾರ್ತ್ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲೂ 1 ಮಿಲಿಯನ್ ಗಟ್ಟಲೆ ಓಡಿದೆ. ಹೆಚ್ಚು ಕಡಿಮೆ 25ರಿಂದ 30 ಮಿಲಿಯನ್ ವ್ಯೂಸ್ ಆಗಿದೆ ಮತ್ತಲ್ಲಿ ಕುಣಿಯೋಣ ಸಾಂಗು. ಸೊ ಈ ಚಿತ್ರಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಪೋರ್ಟು ಸಹಕಾರ ಬೇಕು. ಅತಿ ಶೀಘ್ರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಮತ್ತು ಮಂಜು ಕವಿ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಈಗ ಛಾಯಾ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಏನೋ ಒಂದು ಅಟ್ರಾಕ್ಟ್ ಇದೆ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅಂದ್ಬಿಟ್ಟು ಒಂದು ಹಾಡು ಮೋರ್ ದೆನ್ ಒಂದು 10 ಹೇಳ್ದಂಗೆ ಯಾವಾಗಲೇ ಮಂಜು ಕವಿ ಹೇಳ್ದಂಗೆ 30 ಮಿಲಿಯನ್ ಅಷ್ಟು ಪ್ಲಸ್ ರನ್ ಆಗಿದೆ. ಅಂದ್ರೆ ಸುಮಾರು ಎಲ್ರಿಗೂ ಈ ಸಿನಿಮಾದ ಟೈಟ್ಲು ಗೊತ್ತಾಗ್ತಾ ಇದೆ. ಸೊ ಅದಷ್ಟೇ ವೈರಲ್ ಆಗಿ ಆ ಸಿನಿಮಾ ಮತ್ತೆ ಎಲ್ಲರೂ ಚಲನಚಿತ್ರಕ್ಕೆ ಬಂದು ನೋಡೋ ಥರ ಆಗಲಿ ಯಾಕಂದ್ರೆ ಹಾಡು ಚೆನ್ನಾಗಿದೆ ಅಂದಾಗ ಒಂದು ನಮಗೆ ಸಿನಿಮಾಗೆ ಟೈಟಲ್ ಏನಂತ ಹೇಳಿದ್ರೆ ಒಂದು ಹಾಡು,
ಹಾಡು ಚೆನ್ನಾಗಿ ವೈರಲ್ ಆಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಅರ್ಥ. ಸೊ ಹಾಗಾಗಿ ಚೆನ್ನಾಗಿದೆ ಹಾಡು, ಮತ್ತೆ ಸಿನಿಮಾನು ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ಈ ಹಾಡು ವೈರಲ್ ಆಗಿರೋ 100% ಬಂದಿದೆ, ಅದರಲ್ಲಿ ಎಲ್ಲರಿಗೂ ಶೇರ್ನೂ ಇದೆ. ಹಾಗೆ ಚಿತ್ರದ ನಾಯಕರಾದಂತ ನಮ್ಮ ಆನಂದ್ ಆರ್ಯ ಸರ್ಗೆ ಒಳ್ಳೇದಾಗ್ಲಿ. ನನ್ನ ಆನಂದ್ ಆರ್ಯ ಆನಂದ್ ಆರ್ಯ ಸರ್. ಸೊ ಈಗಾಗಲೇ ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ರಿಲೀಸು ಆಯ್ತು. ಸೊ ಇದು 2ನೇ ಸಿನಿಮಾ ಅವ್ರದ್ದು. ಒಂದು ಅಪ್ಪು ಶಾಡೋ ತರ ಕಾಣ್ತಾ ಇದ್ದಾರೆ ಇಡೀ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ತೋರಿಸಿದ್ರು ನಮ್ಮ ಜಗ್ಗು ಮಾಸ್ಟರ್ ಅವ್ರನ್ನ. ಒಳ್ಳೇದಾಗ್ಲಿ ಸರ್ ತಮ್ಗೆ. ಕೊಟ್ಟಿದ್ದಾರೆ ಜಗ್ಗು ಮಾಸ್ಟರ್ ಹಾಗೂ ಮೇಡಮ್ ನಂದ ಅವರು ನಂದ ಮೇಡಮ್ ಅವರೆಲ್ಲ ನಮ್ಗೆಲ್ಲ ತುಂಬ ಪರಿಚಯ ಇದ್ರು. ಸೊ ಇದ್ರಲ್ಲಿ ನಾನು ಒಂದು ಆದಷ್ಟು ಏನೋ ಒಂದು ಮಾಡಿಕೊಂಡು ಒಂದು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಜಗ್ಗು ಮಾಸ್ಟರ್ ನನ್ನ ಸಾಕು ಸಿನಿಮಾಗಳಲ್ಲಿ ಜಗ್ಗು ಮಾಸ್ಟರ್ ನನ್ನ ಡ್ಯಾನ್ಸ್ ಮಾಸ್ಟರ್ ಆಗಿದ್ರು. ಸೊ ಇದರಲ್ಲಿ ಒಂದು ಮಾಡಿ ಅಂತೇಳಿ ನಾವೊಂದು ಇದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಇನ್ಸ್ಪೆಕ್ಟರ್ ಪಾತ್ರ. ಇದನ್ನು ಚೆನ್ನಾಗಿ ನಾನು ಬಯಸ್ಕೊಂಡು ಹೋಗಿದ್ದೀನಿ. ಖಂಡಿತ ಈ ಸಿನಿಮಾ ನಿಮ್ಮ ಆಶೀರ್ವಾದ, ಮಾಧ್ಯಮದ ಆಶೀರ್ವಾದ ನಮ್ಗೆ ಖಂಡಿತ ಬೇಕೇ ಬೇಕು. ಖಂಡಿತ ನೀವೆಲ್ಲ ನಮಗೆ ಸಹಕಾರ ಕೊಟ್ಟರೆ ಖಂಡಿತ. ಆಲ್ರೆಡಿ ನಮ್ಮ ಛಾಯಾ ಸಿನಿಮಾ ತುಂಬಾನೇ ಒಂದು ಹೆಸರು ಬಂದಿಲ್ಲ ಲಾಸ್ಟ್ ಟೈಮ್ ಇದಾದಾಗ. ಈ ಸಿನಿಮಾ ಖಂಡಿತವಾಗೂ ಒಂದು ಪ್ರೋತ್ಸಾಹ ಕೊಡ್ತೀರಾ ಅನ್ಕೊಂಡು ನನ್ನಿಂದ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲ ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೋ ಮಚ್. ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಜೊತೆಗೆ ಆಕ್ಟ್ ಮಾಡುವಂತ ಕೋ ಆರ್ಟಿಸ್ಟ್ಗಳು, ಮತ್ತೆ ನಮ್ಮ ಡೈರೆಕ್ಟರ್ ಸರ್, ಮತ್ತೆ ನಂದನ ಮೇಡಮ್, ಪ್ರೊಡ್ಯೂಸರ್ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಂದು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ. ಅಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪಾರ್ಟ್ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ನಾನು ಈ ಮೂವಿಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ನೋಡಿ ಹೇಳ್ಬೇಕು ನಂಗೆ ಹೆಂಗಿದೆ ನಾನು ಆಕ್ಟ್ ಮಾಡಿರೋದು ಅಂತ. ಅಂಡ್ ನಾನು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಅಂಡ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾರಿ, ನನ್ನ ಹೆಸರು ಗೊತ್ತಾಗಿದೆ ಅನ್ಸುತ್ತೆ, ಡಾಕ್ಟರ್ ರಾಜಶೇಖರ್ ಅಂತ. ಆ್ಯಕ್ಚುಲಿ ನನ್ನ ಸಿನಿಮಾ ಹಂತಗಳಿಗೆ ಇವೆಲ್ಲ ಮೊದಲು ಸಲ ಫುಲ್ ಪರಿಚಯ ಇದ್ದಾರೆ, ಮನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಖಂಡಿತ ಈ ಸಿನಿಮಾನ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ತುಂಬ ನಮ್ಮ ಜಗ್ಗು ಮಾಸ್ಟರ್ ಅವ್ರು. ಮತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ. ಆ್ಯಕ್ಚುಲಿ ಎಲ್ಲರಿಗಿಂತ ನಾನೇ ಲಾಸ್ಟ್ ಇಂಟ್ರೊಡಕ್ಷನ್ ಆಗಿರೋದು ಈ ಟೀಮ್ಗೆ. ನನಗೆ ಲಾಸ್ಟ್ ಸೆಲೆಕ್ಟ್ ಮಾಡಿದರು, ಬಟ್ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಗೊತ್ತು ನಾನು ರಾಜ್ಪ್ರಭು ಅಂತ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊತೀನಿ ಒಂದ್ಸಲ. ರೆಡಿ ಇದೆ. ಸೊ ಅದಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಒಬ್ಬರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯಿತು. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾನ ರಿಲೀಸ್ವರೆಗೂ ತಗೊಬರೋದಿದೆಯಲ್ಲ ಅದು ಇನ್ನೂ ಕಷ್ಟ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೂ. ಬಟ್ ಕೆಲವೊಂದು ಕಡೆ ನಾನು ನೋಡ್ದಂಗೆ ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು, ಮತ್ತು ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಮಾಧ್ಯಮದವರು ನಿಮ್ಮ ಸಪೋರ್ಟು ನಮಗೆ ತುಂಬಾ ಅಗತ್ಯ. ನಿಮ್ಮಿಂದನೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟ್ರು. ಯಾಕಂದರೆ ಅವ್ರ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಮೂವಿ. ರಿಲೀಸ್ ಆಗಲೇಬೇಕು ಅಂತ ತುಂಬ ಸರಿ ಅವ್ರಿವ್ರನ್ನ ಕೇಳಿಕೊಂಡು ಅವ್ರಿವ್ರನ್ನ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೆಲವು ಸರಿ ಅವ್ರ ಜೊತೆಯಲ್ಲಿದ್ದೆ. ಸೊ ನನಗೂ ಹೇಳಿದಾಗ ನನಗೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತೊಗೊಂಬರೋದಕ್ಕೆ ನಿಜವಾಗ್ಲೂ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಏನು ಪಾತ್ರ ನಿಮ್ಮದು? ಸರ್, ನನ್ನ ಪಾತ್ರ ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರು. ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ 4 ಜನ. ಸೊ ಅವ್ರ ಮಧ್ಯ ಆಗುವಂಥ ಮನಸ್ತಾಪಗಳು ಮತ್ತು ಅಲ್ಲಿ ನಡೆಯುವಂಥ ಚಟಗಳು. ಅಂದರೆ ಇವಾಗ ದುಡ್ಡಿರೋರು ಏನೇನು ಚಟದಲ್ಲಿರ್ತಾರೆ, ಸೊ ಅದೆಲ್ಲ ಅವ್ರನ್ನ ನಾನು ಒಳ್ಳೆ ದಾರಿಯಲ್ಲಿ ತಗೊಬರೋದು.
ನೀವು ಕಾಲೇಜ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಸರ್. ನಾವು ಸಾಫ್ಟ್ವೇರ್ ಇಂಜಿನಿಯರ್ಸು, ನಾವು 4 ಜನನು. ಸೊ ಅದೊಂದು ಮನೆಯಲ್ಲಿ ನಡೆಯುವಂಥ ಘಟನೆ ಅದು. ಸೊ ಅಲ್ಲಿ ಹಾರರ್ ಇದೆ, ಅಂದರೆ ಹಾರರ್ ಬೇಸ್ಡು, ಸೊ ಹಾರರ್ ಇದೆ ಅಂತ ಹೇಳ್ಬೋದು. ಪ್ಲಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಏನೇನು ನಡೆಯುತ್ತೆ, ಸೊ ಆ ಘಟನೆಗಳನ್ನ ಎಳೆಯಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಫೀಲ್ಡಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಿ ಮಾಡಬೇಕು ಅಂತ ಆಸೆ ಇದ್ದಿದ್ದು, ಬಟ್ ಆ್ಯಕ್ಟ್ರ್ ಆಗಿ ತಗೊಳ್ಳಿಲ್ಲ ನಮ್ಮ ಜಗ್ಗು ಸರು. ಸೊ ಯಾಕೆ ಅಂದರೆ ಫೇಸ್ ಇಲ್ವಂತೆ ನಮಗೆ, ಸೊ ಬೇಡ ಆ್ಯಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದ್ವಿ. ಸೊ ಒಂದು ಒಳ್ಳೆ ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯಿತು ನಮಗೆ. ಸೊ ಸಸ್ಪೆನ್ಸು, ಹಾರರ್ ಇದೆ, ಮತ್ತು ಇವಾಗಿನ ಜನ್ರೇಷನ್ ಹುಡುಗರನ್ನ ಜೊತೆಲಿ ಇಟ್ಕೊಂಡ್ರೆ ಅದು ಫ್ಯಾಮಿಲಿಗೆ ಎಂಟ್ರಿ ಆಗಿದ್ರೆ, ಸೊ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಜಗ್ಗು ಸರು. ಸೊ ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಇವರು ಮಂಜು ಕವಿ ಸರು ತುಂಬ ಚೆನ್ನಾಗಿ ಲಿರಿಕ್ ಬರೆದಿದ್ದಾರೆ, ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ನೀವೇ ನೋಡಿದ್ದೀರಾ. ಸೊ ಸಾಂಗ್ಸು, ಕೆಲವು ಸಾಂಗ್ಸ್ ತುಂಬ ಹಿಟ್ ಆಗಿದೆ, ಎಲ್ಲ ಖುಷಿ ಆಗ್ತದೆ ನಮಗೆ. ಸೊ ಸಾಂಗ್ಸ್ ಮಾಡಿಕೊಟ್ಟಿದ್ದಕ್ಕೆ ಮಂಜು ಕವಿ ಸರ್ ತುಂಬ ಥ್ಯಾಂಕ್ಸ್. ಮತ್ತು ಸಿರಿ ಮ್ಯೂಸಿಕ್ ಸರ್ಗೂ ತುಂಬ ಥ್ಯಾಂಕ್ಸ್. ನಿಮ್ಮದು ತುಂಬ ಚೆನ್ನಾಗಿ ಪ್ಲೇ ಆಗ್ತಾ ಇದೆ ಎಲ್ಲ ಕಡೆ, ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದವ್ರು ನಮಗೆ ಸಪೋರ್ಟ್ ಬೇಕು. ಯಾಕೆಂದರೆ ಇದರಲ್ಲಿ ಎಲ್ಲರೂ ಹೊಸಬ್ರೇ ಇರೋದ್ರಿಂದ, ಸೊ ನೀವು ಯಾವ ಥರ ತೊಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೂವಿ. ನಮ್ಮನ್ನು ಬೆಳೆಸಿ, ಕೆಲವರು ಮೂವಿ ಅಂದರೆ ಪ್ಯಾಷನ್ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಕೆಲವರು ಎಷ್ಟು ಕಷ್ಟ ಇರುತ್ತೆ ಇದರಲ್ಲಿ ಅಂತ ನಮ್ಗೆ ಗೊತ್ತು. ಸೊ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ, ಎಷ್ಟು ಊಟ ಇಲ್ಲ, ನಿದ್ದೆ ಇಲ್ಲ, ಸೊ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಗೆ ಇದರಲ್ಲಿ. ಸೊ ಇದನ್ನ ನೀವು ಬೆಳೆಸ್ಬೇಕು, ನಿಮ್ಮಿಂದನೇ ನಾವು ಮುಂದೆ ಬರಬೇಕು. ಸೊ ಇದು ಹೆಂಗೆ ತಗೊಳ್ತೀರಾ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ನಮಗೂ ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕು. ಏನು ಬಿಸ್ನೆಸ್ ಮೇಡಮ್? ಸರ್ ಆ್ಯಕ್ಚುಲಿ ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ, ಫಸ್ಟ್ ಮುಂಚೆ ವರ್ಕ್ ಮಾಡ್ತಿದ್ದೆ ಕಂಪನಿಯಲ್ಲಿ. ಆಮೇಲೆ ಕಂಪ್ನಿಯ ವರ್ಕ್ ಮಾಡೋದು ಬಿಟ್ಟು ಇವಾಗ ಮನೇಲೇ ಇದ್ದೀನಿ. ಸೊ ನಾನೇನು ವರ್ಕ್ ಮಾಡ್ತಿಲ್ಲ ಈಗ ಸದ್ಯಕ್ಕೆ. ಸೊ ನನಗೆ ಹಸ್ಬೆಂಡ್ ಸಪೋರ್ಟ್ ಇದೆ. ಸೊ ಅವರು ಮಾಡ್ತೀನಿ ಅಂದರೆ ಓಕೆ ನಿನ್ನ ಇಷ್ಟ ಅಮ್ಮ ಮಾಡು ಅಂದರು. ಸೊ ಹಾಗಾಗಿ ಈ ಫೀಲ್ಡಿಗೆ ಬರಬೇಕು ಅಂತ. ಹಾಂ ಸರ್, ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಮುಗಿದಿದೆ. ಜಾನ್ ಫಸ್ಟ್ ವೀಕು ಆರ್ ಸೆಕೆಂಡ್ ವೀಕಲ್ಲಿ ರಿಲೀಸಿಂಗ್. ಸಿನಿಮಾ ಮಾಡೋದಕ್ಕೆ ನೀವು ಯಾಕೆ ಮಾಡ್ತಿದ್ದೀರಾ? ಸಾರಿ ಸರ್, ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ನೀವು ಯಾಕೆ ಮಾಡ್ತಾ ಇದ್ದೀರಾ? 100% ಸರ್. ನೆಕ್ಸ್ಟ್ ಮೂವಿಗ ನೆಕ್ಸ್ಟ್ 100% ಮಾಡ್ತಾರೆ ಸರ್. ಆ್ಯಕ್ಚುಲಿ ಈ ಸಿನಿಮಾ ಮಾಡಬೇಕಾಗಿತ್ತು, ನಮ್ಮ ಸಿನಿಮಾ ಹೀರೋಯಿನ್ ಅವ್ರು ಮಾಡಬೇಕಾಗಿತ್ತು. ಸರಿ ಹೇಳಿದೆ, ಇಲ್ಲ ಮೇಡಮ್ ಸ್ವಲ್ಪ ಗ್ಲಾಮರ್ ಎಲ್ಲ ಇದೆ, ಮಾಡ್ತೀರಾ ಮೇಡಮ್? ಇಲ್ಲ ಆ ಥರ ಎಲ್ಲ ಇದ್ರು, ನಮಗೆ ಸುಹಾಸಿನಿ ಮಾಡ್ತಾರಲ್ಲ ಆ ಥರ ಕ್ಯಾರೆಕ್ಟರ್ ಇದ್ರೆ ಮಾಡಿಸಿ ಸರ್ ಅಂತ ಹೇಳಿದ್ರು. ಸರಿ ಆಯ್ತು ಮೇಡಮ್, ಬೆಂಕಿಲಿ ಹೇಳಿದ್ದು ಹೋಗುವಂತ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿ ಒಂದು ಬೇಸ್ ಇಟ್ಕೊಂಡು. ಹೌದು ಸರ್, ಹಾಂ ಸರ್, ತೊಂದರೆ ಇಲ್ಲ. ಬೆಂಕಿಲಿ ಹೇಳಿದ್ದು ಚೆನ್ನಾಗಿದೆ ಟೈಟ್ಲು, ಅದನ್ನ ಇದು ಮಾಡಿಕೊಂಡು ನಿಮಗೆ ಅನ್ವಯಿಸೋ ಥರ ಆ ಕಥೆನ ರೆಡಿ ಮಾಡೋಣ ಅಂತ ಹೇಳಿದ್ದೀನಿ ಸರ್. ಅದು ಇಲ್ಲಾಂದರೆ ನಮ್ಮ ಛಾಯಾ ಸಿನಿಮಾಗೆ ಮೇಡಮೇ ಹೀರೋಯಿನ್ ಆಗಬೇಕಾಗಿತ್ತು. ಅವರಂತೂ ಕೇಳೋದೇ ಬೇಡ, ಅವರು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಫೈಟು. ಒಂದು ರೆಸಾರ್ಟ್ಸು, ಅದು ಕನಕಪುರ ರೋಡ್ ಹತ್ರ ಅದೆಲ್ಲೋ ಬರುತ್ತೆ. ಬಟ್ ಏನಂದ್ರೆ ಅಲ್ಲಿ ಪ್ರಾಪರ್ಟಿಗಳು ಏನಿತ್ತು ಅಂತಂದ್ರೆ ಇವ್ರು ಆ್ಯಂಗಲಲ್ಲಿ, ನಾನು ಆ್ಯಂಗಲ್ ಇಡಬೇಕಾದ್ರೂ ಅಷ್ಟೇ ಪುನೀತ್ ತರ ಕಾಣಬೇಕು ಅನ್ನೋದೇ ಆ್ಯಂಗಲಲ್ಲಿ ಮೂಮೆಂಟಲ್ಲಿ ಫೈಟ್ಸ್ ಅದನ್ನ ಮಾಡಿಸಿದ್ದೀನಿ. ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಇಡೀ ಟೀಮಲ್ಲಿ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಸಾಂಗು ಚೆನ್ನಾಗಿ ಮಾಡಿದ್ದಾರೆ. ಬಂದಿದ್ದೀನಿ, ನಿಮ್ಮ ಸಹಾಯ ಯಾವಾಗಲೂ ಇರಲಿ. ನಿಮ್ಮ ಛಾಯಾಚಿತ್ರಕ್ಕೆ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ ಸರ್. ಮಗ ಕೆಲಸ ಏನನ್ಸ್ತು? ಮಗನ ಕೆಲಸ ಹೇಗೆ ಮಾಡಿದ್ದಾರೆ? ಡಿಒಪಿ ಮಾಡಿದ್ದಾರೆ ಸರ್. ಹೇಗೆ ಅನಿಸ್ತು ಫಿಲ್ಮ್ ನೋಡಿದಾಗ ನಿಮಗೆ? ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ಕೋಬಾರ್ದು, ನೀವು ಹೇಳ್ಬೇಕು. ಅದು ತಂದೆ ಒಂದು ಹೆಮ್ಮೆ ಇರುತ್ತಲ್ಲ ಮಗ ಮಾಡಿ. ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಅಷ್ಟು ಸೊಬಟ್ಟೆ ತುಂಬ ಇದೆ ಆಗುತ್ತೆ ಅಂತ. ಸೊ ತುಂಬ ಖುಷಿ ಆಗ್ತದೆ. ಏನು ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ ಮೇಡಮ್? ಸರ್ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಏನು ಮಾಡ್ತಾರೆ? ಗಲಾಟೆ ಮಾಡ್ತಾರೆ, ಬರೋ ಟೈಮ್ ಇದೆ. ಹಳ್ಳಿ ಹುಡುಗಿ ಆಗಿರ್ತೀನಿ. ಇದು ಎಷ್ಟನೇ ಸಿನಿಮಾ ನಿಮ್ಮದು? ಸರ್ ಫಸ್ಟ್ ಮೂವಿ. ಹಾಂ, ಫಸ್ಟೇ ಲೇಟ್ ಅಂದ್ರೆ ಹೆಂಗಮ್ಮ? ಪಿಕ್ಚರ್ ಆದರೆ ಬೇರೆ ಆದರೆ ಟ್ರೈನಿಂಗ್ ತೊಗೊಂಡಿದ್ದೀರಾ? ಹೇಗೆ ಸೆಲೆಕ್ಟ್ ಆಗಿದೆ ಹೇಗೆ ಸಿನಿಮಾಗೆ? ಸರ್ ಸೀರಿಯಲ್ ಮಾಡ್ತಿದ್ದೆ, ನೆಗೆಟಿವ್ ಲೀಡು. ಯಾವ ಸೀರಿಯಲ್? ಸೊ ಕ್ಷಮಾ ಸೀರಿಯಲ್ ಮತ್ತೆ ಶ್ರುತಿ ಸೇರಿದಾಗ ಅಂತ. ಸೊ ಅದರಲ್ಲಿ
ರಾಹುಲ್ ಸರ್ ಅಂತ ಇದ್ರು, ಅವ್ರು ಹಿಂಗೆ ಜಗ್ಗು ಸರ್ ಒಂದು ಮೂವಿ ಮಾಡ್ತಿದ್ದಾರೆ, ಆಡಿಷನ್ಗೆ ಹೋಗಿ ಲೈಕ್ ಆಡಿಷನ್ ಕೊಡಿ, ಸೆಲೆಕ್ಟ್ ಆಗ್ತೀರಾ ಏನಂತ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಫೈನಲಿ ಸೆಲೆಕ್ಟ್ ಆದೆ. ನಿಮ್ಮ ಮೊದಲನೇ ಸಿನಿಮಾ ಹೌದು ಸರ್. ಹೇಳಿ ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನಿಮ್ಮ ಸಿನಿಮಾ ಏನಿಲ್ಲ ಏನು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋಣ, ಹೇಗಿತ್ತು ಅವ್ರ ಜೊತೆ ಡೈರೆಕ್ಟ್ ಹೇಗೆ ಹೇಳ್ಕೊಟ್ರು ಅಥವಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೀರಿಯಲ್ಗೂ ಮತ್ತು ಸಿನಿಮಾಗೂ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ಅನಿಸ್ತು ಆ್ಯಕ್ಟಿಂಗ್ ವೈಸು? ಮಾತಾಡಿದ್ದಾರೆ ತೊಂದರೆ ಇಲ್ಲ, ಕ್ಷಮೆ ಕೇಳ್ಬಿಟ್ಟು ನೀವು ಮಾತಾಡಿ. ಅದೆಲ್ಲ ಬಿಡಿ, ಆಯಿತು, ಅದು ಮುಗೀತು, ಅದು ಹೇಳಿ. ಸರ್ ಮೂವಿ ಮೈಕ್ ಚೆನ್ನಾಗಿರುತ್ತೆ. ಜಾನಿ ಮಾಸ್ಟರ್, ಆಮೇಲೆ ಫೈಟರ್ಸ್, ನಿಜವಾಗ್ಲೂ ಫೈಟರ್ಸ್, ನಾನೇನು ಫೈಟ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಅವರಂತೂ ಸೂಪರಾಗಿ ನಿಜವಾಗ್ಲೂ ಆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಆ ಒದೆ ತಿನ್ನೋದಾಗಿರ್ಬೋದು, ಇನ್ ಕೇಸ್ ಕಾಲು ತಪ್ಪಿ ಟಚ್ ಆಗಿಬಿಡೋದು, ನಿಜವಾಗ್ಲೂ ನನಗೆ ಬೇಜಾರಾಗ್ತಿತ್ತು. ಬಟ್ ಎಲ್ಲದಕ್ಕೂ ನಿಜವಾಗ್ಲೂ ಇಷ್ಟ ಚೆನ್ನಾಗಿ ಬರೋದಕ್ಕೆ ಕಾರಣನೇ ಫೈಟರ್ಸು, ಮತ್ತು ನಮ್ಮ ಡ್ಯಾನ್ಸರ್ಸ್ ಸೂರ್ಯ ಆಗಿರ್ಬೋದು, ಮತ್ತು ನಮ್ಮ ಇವರು ಸತೀಶು. ಸೊ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ರಾಜಶೇಖರ್ ಸರ್, ರಾಜ್ ಪ್ರಭು ಸರ್, ಮಂಜು ಕವಿ ಸರ್, ಹಾಗೆ ನಮ್ಮ ಚಿಕ್ಕಣ್ಣ ಸರ್ ಕೂಡ ಮೊನ್ನೆ ತಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ರಿ ಹಾಗೆ. ಸೊ ತುಂಬಾ ನಿಜವಾಗ್ಲೂ ನಮ್ಮ ಮೇಲೆ ಒಂದು ಕಾಳಜಿ ಇಟ್ಟಿದ್ದೀರಾ, ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ಜಾನಿ ಸರ್, ಚಿಕ್ಕಣ್ಣ ಎಸ್